ನಮಸ್ಕಾರ ಎಲ್ಲರಿಗೂ. ಇವತ್ತು ವಿಶೇಷವಾಗಿ ಗಸಗಸೆ ಪಾಯಸ ಮಾಡೋಣ. ಅದು ಸೌದೆ ಒಲೆಯಲ್ಲಿ ಒರಳುಕಲ್ಲನ್ನು ಉಪಯೋಗಿಸ್ಬಿಟ್ಟು ರುಚಿಯಂತೂ ಅದ್ಭುತವಾಗಿ ಬರುತ್ತೆ. ಹೇಗೆಲ್ಲ ಮಾಡೋದು ಅಂತ, ಏನೆಲ್ಲ ಹಾಕಿ ಮಾಡೋದು ವಿಶೇಷವಾಗಿ ರುಚಿಗೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಲೆ ಪೂಜೆ ಮಾಡ್ಕೊಳ್ಳೋಣ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡ್ತಾ ಪ್ರತಿಯೊಬ್ಬರು ಅಷ್ಟೇ ಆ ತಾಯಿಗೆ ನಮಸ್ಕಾರ ಮಾಡಿ ನಮಗೆ ಆಹಾರವನ್ನು ಒದಗಿಸೋದಕ್ಕೆ ಧನ್ಯವಾದವನ್ನು ಆ ಪ್ರಕೃತಿಗೆ ನಾವು ಹೇಳಲೇಬೇಕು. ನಮ್ಮ ಸಂಪ್ರದಾಯ ಕೂಡ ಅಲ್ವಾ ಅದು. ಹಾಗಾಗಿ ಫಸ್ಟು ನಾವು ಒಲೆಯನ್ನು ಪೂಜೆ ಮಾಡಿಟ್ಕೊಂಡು ನಂತರ ಅಗ್ನಿಸ್ಪರ್ಶ ಮಾಡಿ ನಂತರ ನಮಸ್ಕಾರ ಮಾಡಿ ದೇವರಿಗೆ. ಈಗ ಫಸ್ಟಿಗೆ ನಾನು ಒಲೆಯಲ್ಲಿ ಹಾಲು ಇಟ್ಕೊತಾ ಇದ್ದೀನಿ. ಹಾಲು ಕುಸ್ಕೊಳ್ಳೋಣಂತೆ. ಪಾಯಸ ಕೂಡ ಸ್ವಲ್ಪ ಹಾಲು ಬೇಕು, ಹಾಗಾಗಿ ಎರಡು ಕೆಲಸನೂ ಒಟ್ಟಿಗೆ ಆಗುತ್ತೆ. ಹಾಗಾಗಿ ಹಾಲು ಇಟ್ಕೊಂಡಿದ್ದೀನಿ. ಈ ಹಾಲು ಕಾಯೋದ್ರೊಳಗಡೆ ತೆಂಗಿನಕಾಯಿ ರೆಡಿ ಮಾಡ್ಕೊಂಬಿಡೋಣ ಪಾಯಸಕ್ಕೆ. ಯಾವಾಗಲೂ ಅಷ್ಟೇ ನೀವು ಪಾಯಸ ಮಾಡುವಾಗ ಯಾವುದೇ ಪಾಯಸ ಮಾಡಿ ನೀವು ತೆಂಗಿನಕಾಯಿ ಬಳಸ್ತಾ ಇದ್ದೀರಂತೆ. ವಿಶೇಷವಾಗಿ ಪಾಯಸಕ್ಕೆ ಅಂತಲೇ ತೆಂಗಿನಕಾಯಿ ಇರುತ್ತೆ. ಅಂದರೆ ಏನಂದರೆ ಅದಕ್ಕೋಸ್ಕರ ಸ್ಪೆಷಲಾಗಿ ಏನೂ ಬೆಳೆಯಲ್ಲ. ಬಲ್ತಿರುವಂಥ ತೆಂಗಿನಕಾಯಿಗಳು ಅತಿ ತುಂಬಾ ಬಲ್ತಿರಬಾರ್ದು, ತುಂಬ ಎಳೆಯದಾಗೂ ಇರಬಾರ್ದು. ಆ ಥರದ್ದು ಸ್ವಲ್ಪ ನೋಡಿ, ನೀರು ನೋಡಿ ಎಷ್ಟು ಕಮ್ಮಿ ಇದೆ ಎಳ್ನೀರಲ್ಲಿ, ಆ ಥರದ ತೆಂಗಿನಕಾಯಿನ ಹುಡುಕಿ ತೊಗೋಬೇಕು. ಹಿಂದೆ ಎಲ್ಲ ನಮ್ಮ ಮನೆಗಳಲ್ಲಿ ಪಾಯಸ ಮಾಡ್ತಿದ್ದೀವಿ ಅಂದರೆ ಮರದಿಂದ ಚೆನ್ನಾಗಿ ಬಲ್ತಿರೋಂಥ ತೆಂಗಿನಕಾಯಿನ ಕೆಡವಿ ಅದನ್ನು ಒಡೆದು ನಾವು ಪಾಯಸ ಮಾಡ್ತಿದ್ವಿ. ಈಗೆಲ್ಲ ಸಾಧ್ಯ ಇಲ್ಲ. ಮನೇಲಿರುವಂತಹ ಬಲ್ತಿರುವಂತಹ ಚೆನ್ನಾಗಿರೋ ಕಾಯನ್ನು ನಾವು ಬಳಸಿ ಮಾಡ್ತೀವಿ. ಖಂಡಿತವಾಗ್ಲೂ ಎಳೆಕಾಯನ್ನು ಪಾಯಸಕ್ಕೆ ಬಳಸಬೇಡಿ, ರುಚಿ ಚೆನ್ನಾಗಿ ಬರಲ್ಲ, ಹಾಲು ಕೂಡ ಚೆನ್ನಾಗಿ ಬರಲ್ಲ ತೆಂಗಿನ ಹಾಲು. ಹಾಗಾಗಿ ಈ ಥರದ್ದು ಒಂದು ಕಾಯನ್ನು, ಅಂದರೆ ನಾನಿಲ್ಲಿ ಒಂದು ಹೋಳಷ್ಟು ಕಾಯನ್ನು ತೊಗೊಂಡು ತುರಿದಿಟ್ಕೊಂಡಿದ್ದೀನಿ. ನಾನು ಅದನ್ನ ರೆಡಿ ಮಾಡ್ಕೊಳ್ಳೋದ್ರೊಳಗಡೆ ನೋಡಿ ಇಲ್ಲಿ ಹಾಲು ಕಾದಿದೆ. ಹಾಲು ಕಾದ್ಮೇಲೆ ಈಗ ಒಂದು ಪುಟಾಣಿದೊಂದು ಬಾಣಲೆ ತೊಗೊಂಡು ಒಂದು ಪಾತ್ರೆ ತೊಗೊಂಡು ಗಸಗಸೆನ ಹುರಿದಿಟ್ಕೊಳ್ಳೋಣಂತೆ. ನಾನಿಲ್ಲಿ 3 ಚಮಚದಷ್ಟು ಗಸಗಸೆನ ತೊಗೊಂಡು ಹುರಿದಿಟ್ಕೊತಾ ಇದ್ದೀನಿ. ನಾನು ಕಣ್ಣಾಲ್ತಲ್ಲಿ ಹಾಕ್ಕೊಂಡೆ. ನಿಮಗೆ ಹದದಲ್ಲಿ ಹೇಳೋದಾದರೆ ಒಂದು 4 ಜನಕ್ಕೆ ನೀವು ಪಾಯಸ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು 3 ಚಮಚದಷ್ಟು ಗಸಗಸೆ ತೊಗೊಳ್ಳಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಯಾಕೆಂದರೆ ಹುರ್ಕೊಳ್ಳೋದ್ರಿಂದ ಚೆನ್ನಾಗಿ ನುಣ್ಣಗೆ ಅದು ನಿಮಗೆ ರುಬ್ಕೊಳ್ಳೋವಾಗ ಸಹಾಯ ಆಗುತ್ತೆ ಅಂತ ಹೇಳಿ. ಇದನ್ನು ಈಗ ಚೆನ್ನಾಗಿ ಹೊಂಬಣ್ಣ ಬರ್ತಂಗೆ ಸಿಡಿಯುತ್ತೆ. ಈಗ ಸಾಸಿವೆ ಎಲ್ಲ ಸಿಡಿಯುತ್ತಲ್ಲ, ಆ ಥರ ಚಟಪಟ ಅಂತ ಸಿಡಿಯುತ್ತೆ. ಅವು ಹೊಂಬಣ್ಣ ಬರುತ್ತೆ, ತುಂಬ ಬೇಗ ಆಗಿಬಿಡುತ್ತೆ. ಸೀಸ್ಕೊಳ್ಳೋಕೆ ಹೋಗ್ಬಿಡಿ, ರುಚಿ ಚೆನ್ನಾಗಿ ಬರೋಲ್ಲ. ಈಗ ನೀವು ಮನೇಲಿ ಊಟಕ್ಕೆ ಬಳಸ್ತಿರಲ್ಲ ಅಕ್ಕಿ, ಅದನ್ನೇ 2 ಚಮಚದಷ್ಟು ಅಕ್ಕಿನ ಬಳಸಿ. ಜಾಸ್ತಿ ತೊಗೊಳಕ್ಕೆ ಹೋಗ್ಬಿಡಿ, 2 ಚಮಚ ಸಾಕು. ಈಗ ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ. ಒಂಚೂರು ಕೆಂಪಾಗೋ ತನಕ ಸಾಕು. ಈ ಹುರ್ಕೊಂಡು ನಂತರ ಅದನ್ನು ಕೂಡ ಎತ್ತಿಟ್ಕೊಂಡ್ಬಿಡೋಣ. ಅಂತ ಬೇಗ ಆಗಿಬಿಡುತ್ತೆ. ಗಸಗಸೆ ಆಗಲಿ ಅಥವಾ ಅಕ್ಕಿ ಆಗಲಿ ಬೇಗ ಆಗಿಬಿಡುತ್ತೆ. ಸೊ ಅದನ್ನು ತೊಗೊಂಡು ಇಟ್ಕೊಂಡಿದ್ದೀನಿ. ಈಗ ರುಬ್ಕೊಳ್ಳೋಕ್ಕೆ ವಿಶೇಷವಾಗಿ ನಾನು ಒರಳುಕಲ್ಲಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಅದ್ಭುತವಾಗಿ ಬರುತ್ತೆ ರುಚಿ. ಇದಕ್ಕೆ ನಾನು ಒಂದು ಹೋಳಷ್ಟು ತೆಂಗಿನಕಾಯಿ ಏನು ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ. ಅದರ ಜೊತೆಗೆ ಇವಾಗ ನಾವು ಹುರಿದಿಟ್ಕೊಂಡಿರೋಂಥ ಅಕ್ಕಿ ಮತ್ತು ಗಸಗಸೆ ಐತಲ್ಲ, ಅದ್ರ ಜೊತೆಗೆ ಒಂದು 10 ಬಾದಾಮಿ ತೊಗೊಂಡಿದ್ದೀನಿ. ಇದು ನಿಮ್ಮ ಆಪ್ಷನಲ್ಲು, ನಿಮ್ಮ ಆಯ್ಕೆ. ಅದನ್ನ ಕಂಪಲ್ಸರಿ ಹಾಕೋಬೇಕು ಅಂತ ಏನಿಲ್ಲ, ರುಚಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ಒಂದು 10 ಬಾದಾಮಿನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಇನ್ನೇನು ತೆಂಗಿನಕಾಯಿ, ಗಸಗಸೆ, ಅಕ್ಕಿ, ಬಾದಾಮಿ ಏನಿತ್ತು ಅದನ್ನು ಮೊದಲು ಹಾಗೆ ನುರಿಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಬೇಗ ನುಣ್ಣಗಾಗುತ್ತೆ ಅಂತೇಳಿ. ಮುಂಚೆನೇ ನೀರು ಹಾಕ್ಕೊಂಡು ನೀವು ರುಬ್ಬಕ್ಕೆ ಶುರು ಮಾಡಿಬಿಟ್ರೆ ಬೇಗ ನುಣ್ಣಗಾಗಲ್ಲ. ಹಾಗಾಗಿ ನೋಡಿ ನಾನು ನೀರು ಹಾಕ್ಕೊಂಡೆ, ಹಾಗೆಯೇ ರುಬ್ಕೋತಾ ಇದ್ದೀನಿ ಚೆನ್ನಾಗಿ. ನೀವು ಮಿಕ್ಸಿಯಲ್ಲಿ ಮಾಡೋದಕ್ಕೂ ಒರಳುಕಲ್ಲಲ್ಲಿ ಮಾಡೋಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಮಿಕ್ಸಿ ಏನೇ ಪದಾರ್ಥನಾಗಲಿ ಕತ್ತರಿಸುತ್ತೆ. ಆದರೆ ನೀವು ಒರಳುಕಲ್ಲಲ್ಲಿ ಮಾಡ್ಬೇಕಾದ್ರೆ ಹಾಗಲ್ಲ, ಅದು ರುಬ್ಬೋದು. ಅದೇನಾಗುತ್ತೆ, ಸಣ್ಣದಾಗಿ ರುಬ್ಬಿ ಅದರಲ್ಲಿರುವಂತಹ ರಸಗಳನ್ನೆಲ್ಲ ಬಿಡಿಸುತ್ತೆ ಆಹಾರದಲ್ಲಿ. ಹಾಗಾಗಿ ರುಚಿ ಜಾಸ್ತಿ. ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಕೋಬೇಕು. ಆ ಪೇಸ್ಟ್ ನುಣ್ಣಗಾಗಬೇಕು, ಬೆಣ್ಣೆ ಥರ. ಆ ನಂತರ ಇದಾಗಿದೆ. ಇದನ್ನೆಲ್ಲನೂ ನಾವೀಗ ಎತ್ತಿಟ್ಕೊಳ್ಳೋಣಂತೆ. ಒಂದು ಕಪ್ ಹಾಕೋತಾ ಇದ್ದೀನಿ ಇವಾಗ ನಾನು ಬಟ್ಲು ತೊಗೊಂಡು. ಸೊ ನೀವು ಇನ್ನೊಂದು ಗಮನಿಸಿರ್ಬೋದು, ಒರಳುಕಲ್ಲಲ್ಲಿ ಬೇಗ ಹಳಸಲ್ಲ. ನೀವು ಮಿಕ್ಸಿಯಲ್ಲಿ ಮಾಡಿದ್ರೆ ಬೇಗ ಹಳಸುತ್ತೆ ಅಡುಗೆ. ನಾವೆಲ್ಲ ಈಗ ನಮ್ಮ ಹಳೆ ಎಲ್ಲ ವ್ಯವಸ್ಥೆಗಳನ್ನು ಬಿಟ್ಟಿದ್ದೀವಿ. ಈಗಾಗಲ್ಲ. ನಮ್ಮ ವಾತಾವರಣಕ್ಕೆ, ನಮ್ಮ ಅನುಕೂಲಕ್ಕೆ ನಾವು ಮಿಕ್ಸಿಗಳನ್ನು, ಗ್ಯಾಸ್ಗಳನ್ನು ಬಳಸಲೇಬೇಕಾಗಿರುವಂಥದ್ದು ಅನಿವಾರ್ಯ ನಮಗೆ. ಸೊ ಈ ನೀರನ್ನು ನಾವು ಎತ್ತಿಟ್ಕೊಳ್ಳೋಣ. ಇದರಲ್ಲೇ ತುಂಬ ರುಚಿ ಬರುವಂಥದ್ದು. ಅದು ಪಾಯಸಕ್ಕೆ ನಾವು ಹಾಕೋಬೇಕು. ಈಗ ಒಂದು ಪಾತ್ರೆ ಇಟ್ಕೊಂಡು ನಾನು ಬೆಲ್ಲ ತೊಗೊಂಡಿದ್ದೀನಿ. ಇಲ್ಲಿ ವಿಡಿಯೋದಲ್ಲಿ ನಂಗೆ ತೋರ್ಸೋಕ್ಕಾಗಲಿಲ್ಲ. ನಾನು 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಈ ಕಪ್ ತೋರಿಸ್ತೀನಿ ನಿಮಗೆ. ಅದು ಈಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ, ಅದು ನೋಡಿ 1 ಕಪ್ ಆಗಿದೆ. ಈ ಕಪ್ಪಲ್ಲೇ 1 ಕಪ್ಪಷ್ಟು ಬೆಲ್ಲ ತೊಗೊಂಡು ನಾನು ಅದನ್ನು ಕರ್ಗಕ್ಕೆ ಇಟ್ಕೊಂಡಿದ್ದೀನಿ. ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಿ ಅದನ್ನು ಕೂಡ ಇದಕ್ಕೆ ಹಾಕೊಳ್ಳೋಣ. ಬೆಲ್ಲ ಶುದ್ಧವಾಗಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ಸೋಸ್ಕೊಳ್ಳಿ, ಕರಗಿಸ್ಕೊಂಡು. ಚೆನ್ನಾಗಿದ್ರೆ ತೊಂದರೆ ಇಲ್ಲ. ಇವಾಗ ನಾವು ರುಬ್ಬಿಟ್ಕೊಂಡಾಗ ಅದು ಒರಳುಕಲ್ಲಿ ತೊಳ್ಕೊಂಡ್ವಿ ಅಲ್ವಾ, ಅದರಲ್ಲಿ ನೀರು ಸಿಕ್ತಲ್ಲ ನಮಗೆ, ಆ ನೀರನ್ನೇ ಇದಕ್ಕೆ ಹಾಕೋಬೇಕು. ಬೇರೆ ನೀರು ಹಾಕೊಳ್ಳೋಕೆ ಹೋಗ್ಬಿಡಿ, ರುಚಿ ಚೆನ್ನಾಗಿ ಬರೋಲ್ಲ. ಅದರಲ್ಲಿ ತುಂಬ ಅದನ್ನು ಎಸೆಯೋಕ್ಕೂ ಹೋಗ್ಬಿಡಿ. ಅದರಲ್ಲಿ ಇರೋಂಥ ಎಲ್ಲ ಈ ಕಾಯಿನ ಹಾಲಿರಬಹುದು, ಬಾದಾಮಿ ರಸ ಇರಬಹುದು, ಗಸಗಸೆ ಎಲ್ಲ ಆ ನೀರಲ್ಲಿರುತ್ತೆ. ಆ ನೀರನ್ನು ಚೆನ್ನಾಗಿ ತೆಗೆದು ನೀಟಾಗಿ ಒರಳುಕಲ್ಲನ್ನು ತೊಳ್ಕೊಂಡು ಆ ನೀರನ್ನು ಇದಕ್ಕೆ ಹಾಕೊಳ್ಳಿ. ನಂತರ ನೋಡಿ ಕುದಿಯೋಕ್ಕೆ ಬಿಟ್ಬಿಡೋಣ. ಇದು ಬೆಲ್ಲ ಅದು ಎಲ್ಲ ಕರಗುತ್ತೆ. ಜೊತೆಗೆ
ಈ ಹಸಿಯಾಗಿರುವಂತಹ ಕಾಯಿ ಏನಿದೆ ಅದೆಲ್ಲವೂ ಕೂಡ ಚೆನ್ನಾಗಿ ಕುದಿಯುತ್ತೆ. ಚೆನ್ನಾಗಿ ಕುದಿ ಬರಬೇಕು ಪಾಯಸ. ಇದು ಕುದ್ದ ನಂತರ ನಮಗೆ ಪಾಯಸ ರೆಡಿ ಆಗುತ್ತೆ. ಒಂದೊಂದು ಸಲ ತಳ ಹಿಡಿಯುವಂಥ ಸಾಧ್ಯತೆ ಇರುತ್ತೆ, ಅವಾಗ ಅದನ್ನು ತೊಳಸ್ಕೊಳ್ಳಿ. ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ಪಾಯಸ. ಇದನ್ನು ಕೆಳಗಿಳಿಸ್ಕೊಂಬಿಡೋಣ ಅಂತ. ಇವಾಗ ನೋಡಿ ರೆಡಿ ಆಯಿತು. ಇಷ್ಟೇ ಸಾಕು, ಇದಕ್ಕೆ ಇನ್ನೇನು ಹಾಕೋಬೇಕು ಅಂತ ಏನಿಲ್ಲ. ಇಷ್ಟಕ್ಕೂ ಕೂಡ ಗಸಗಸೆ ಪಾಯಸನ ಹಾಗೆ ಕೂಡ ನೀವು ಕುಡಿಯಬಹುದು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನೇಲಿ ಹೇಗೆ ಅಂತ ಹೇಳಿದ್ರೆ ಪಾಯಸ ಚೆನ್ನಾಗಿ ಆರಿದ ಮೇಲೆ ಕಾಯಿಸಿ ಆರಿಸಿರುವಂಥ ಬಿಸಿ ಹಾಲು ಹಾಕ್ಬಾರ್ದು. ಆರಿರುವಂಥ ಹಾಲನ್ನು ಆರಿರುವಂಥ ಪಾಯಸಕ್ಕೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಹಾಕ್ಕೊಂಡು ಮೇಲೆ ಏಲಕ್ಕಿ ಹಾಕಿದನ್ನ ಒಂದೆರಡು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ತೊಳಸ್ಕೊಂಡ್ರೆ ಆಯಿತು, ನಿಮಗೆ ಪಾಯಸ ರೆಡಿ ಆಗುತ್ತೆ. ತುಂಬ ಅದ್ಭುತವಾಗಿ ಚೆನ್ನಾಗಿರುವಂತಹ ರುಚಿಕರವಾದಂತಹ ಗಸಗಸೆ ಪಾಯಸ ರೆಡಿ ಆಯಿತು. ಇಲ್ಲಿ ಹಾಲು ಕೂಡ ಅಷ್ಟೇ ಆಪ್ಷನಲ್ಲಿ, ನಿಮಗೆ ಹಾಕೊಳ್ಳೇಬೇಕು ಅಂತ ಏನಿಲ್ಲ. ಹಾಲು ಹಾಕೊಂಡ್ರೆ ತುಂಬ ಚೆನ್ನಾಗಿ ರುಚಿ ಬರುತ್ತೆ. ಪ್ರತಿ ಸಲ ನಮ್ಮ ಮನೆಗಳಲ್ಲಿ ನಮಗೆ ಪದ್ಧತಿ ಅದೇ. ನಮ್ಮ ಮನೇಲಿ ಒಂದು ಏನೇ ಅಡುಗೆ ಮಾಡಲಿ, ಏನೇ ಸಿಹಿ ಮಾಡಲಿ, ಅದನ್ನು ಮೊದಲು ದೇವರಿಗೆ ಸಮರ್ಪಣೆ ಮಾಡಿ ನಂತರ ನಾವು ಸೇವಿಸುವಂಥ ಪದ್ಧತಿ ಎಲ್ಲರ ಮನೆಗಳಲ್ಲೂ, ಅನೇಕ ಮನೆಗಳಲ್ಲಿ ಅದು ಅಭ್ಯಾಸ. ಹಾಗಾಗಿ ಈಗ ಅದನ್ನು ನಾವು ಏನು ಪಾಯಸ ಮಾಡಿದ್ದೀವಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ನಂತರ ನಾವು ಅದನ್ನು ಟೇಸ್ಟ್ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಜೊತೆಗೆ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.